ಲೆವೆಲ್ ಟ್ಯೂನಿಂಗ್ ಮಾಡ್ಬೋದು. ಬಟ್ ಇದರಲ್ಲಿ ಒಂದು ಪ್ರಾಬ್ಲಮ್ ಏನೇ ಅಂದರೆ ಇದು ಇಂಜಿನ್ ಮೌಂಟ್ ಇದೆಯಲ್ಲ, ಇದು ಪ್ಲೇ ಇದೆ, ಬರ ಏಟಾಗ್ಬಿಟ್ಟೈತೆ ಗಾಡೀಲಿ. ಇದೊಂದು ರಿಪ್ಲೇಸ್ಮೆಂಟ್ ಮಾಡಿಸ್ಬೇಕು ಇವಾಗ. ಇಲ್ಲಿ ಇದು ನಾಯ್ಸು, ಈ ನಾಯ್ಸು ನನಗೆ ತುಂಬ ಇರಿಟೇಟ್ ಆಗ್ತಿರೋದು. ಬ್ಲ್ಯಾಕ್ ಕಲರ್ ಲೈಕ್ ಸಖತ್ ಇಷ್ಟ ಆಯ್ತು ನನಗೆ. ಹಲೋ ಗೈಸ್, ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಟು ರಾವ್ ಬ್ಲಾಗ್ಸು. ಟುಡೇ ಏನಂದರೆ ನನ್ನ ಕಾರ್ನ ರಿವೀಲ್ ಮಾಡ್ತಿದ್ದೀನಿ. ಬಟ್ ರಿವೀಲ್ ಅಂದರೆ ಆ ಥರ ಅಲ್ಲ, ಗಾಡಿ ಸ್ವಲ್ಪ ಪ್ರಾಬ್ಲಮ್ ಆಗಿದೆ. ಏನೇನು ಪ್ರಾಬ್ಲಮ್ ಆಗಿದೆ ಅಂತಲೂ ಕೂಡ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಫಸ್ಟ್ ಆಫ್ ಆಲ್ ಏನು ಪ್ರಾಬ್ಲಮ್ ಆಗಿದೆ ಅಂದರೆ, ಗಾಡಿ ಸರ್ವಿಸು ಬಂದಿದೆ, ಪ್ಲಸ್ಸು ಫ್ರಂಟ್ ಸಸ್ಪೆನ್ಷನ್ ಎರಡು ಪ್ರಾಬ್ಲಮ್ ಬಂದುಬಿಟ್ಟಿದೆ. ತುಂಬ ಸೌಂಡು, ನಾಯ್ಸ್, ಇರಿಟೇಷನ್ ಆಗ್ತಿದೆ. ಸೊ ಯಾವ ಕಾರು ಅಂದರೆ ನಂದು ಇದೆ ಫೋಕ್ಸ್ ವ್ಯಾಗನ್ ವೆಂಟೋ 2011 ಮಾಡಲ್, ಪೆಟ್ರೋಲ್ 1.6. ಸೊ ಗಾಡಿ ಈ ಕಂಡೀಷನಲ್ಲಿದೆ. ಈ ಗಾಡಿನ ಈಗ ಸಸ್ಪೆನ್ಷನ್ ಕೆಲಸಕ್ಕೆ ತೊಗೊಂಡೋಗಿ ಬಿಡಬೇಕು. ಇಲ್ಲೇ ಲೋಕಲ್ ಗ್ಯಾರೇಜ್ ನಂಗೆ ಗೊತ್ತಿರೋ ಜಾಗಕ್ಕೆ ಬಿಡ್ತಾಯಿದ್ದೀನಿ. ಏನು ಪ್ರಾಬ್ಲಮ್ ಅಂದರೆ ಈ ಕಾರಲ್ಲಿ ನನಗೆ ಇದು ತೋರಿಸ್ತೀನಿ. ಕಾರ್ ಇಂಟೀರಿಯರ್ ಈ ಥರ ಇದೆ. ಕಾರ್ ಏನು ಪ್ರಾಬ್ಲಮ್ ಅಂದರೆ ಸಸ್ಪೆನ್ಷನ್ ಸ್ವಲ್ಪ ಸೌಂಡು ಕಟ್ರ ಸೌಂಡ್ ಬರುತ್ತೆ. ಅದೊಂದು ಸ್ವಲ್ಪ ಪ್ರಾಬ್ಲಮ್ ಐತೆ. ಕೇಳಿಸ್ಕೊಳ್ಳಿ, ಚೈನ್ ಬೆಲ್ಟ್ದು ಹೆಂಗೆ ಸೌಂಡ್ ಬರುತ್ತೆ ಅಂತ. ಈಗೇನು ಸೌಂಡ್ ಬರಲಿಲ್ಲ, ಸಮ್ಟೈಮ್ಸ್ ಬರುತ್ತೆ ಸೌಂಡು, ಸಮ್ಟೈಮ್ಸ್ ಬರಲ್ಲ. ಅದೇ ಪ್ರಾಬ್ಲಮ್ಮು. ತುಂಬ ಲಾಂಗ್ ಈಗ ನೆನ್ನೆ ತೆಗ್ದಿದ್ದೆ ನಾನು, ಹಂಗಾಗಿ ಏನೂ ಸೌಂಡ್ ಬರ್ತಾಯಿಲ್ಲ. ರೆಗ್ಯುಲರಾಗಿ ಯೂಸ್ ಮಾಡಿದ್ರೆ ಏನೂ ಸೌಂಡ್ ಬರೋಲ್ಲ. ಒಂದು ವೀಕ್ ಗಂಟ ನಿಲ್ಲಿಸ್ಬಿಟ್ರೆ ಗಾಡಿನ ಆ ಚೈನ್ ಬೆಲ್ಟೇ ಪ್ರಾಬ್ಲಮ್ ಬಂದ್ಬಿಡ್ತದೆ. ಅದು ಸೌಂಡ್ ನಾಯ್ಸ್ ಅಂತಾರೆ, ಇರಿಟೇಟಿಂಗ್ ಆಗಿಬಿಡುತ್ತೆ. ಸೊ ಗಾಡೀಲಿ ಸ್ವಲ್ಪ ಸಸ್ಪೆನ್ಷನಲ್ಲಿ ತುಂಬ ಪ್ರಾಬ್ಲಮ್ ಬಂದ್ಬಿಟ್ಟಿದೆ. ಸೊ ಏನೇನು ಹೋಗೈತೆ, ಅದಕ್ಕೆ ಏನೇನು ಪಾರ್ಟ್ಸ್ನ ರಿಪ್ಲೇಸ್ಮೆಂಟ್ ಮಾಡಬೇಕು ಎಲ್ಲ ಇವತ್ತು ನೋಡ್ತೀರಾ. ಸೊ ಇದು ಮಿನಿಮಮ್ 3 days ವ್ಲಾಗ್ ಆಗುತ್ತೆ. ಇವತ್ತು ಬುಟ್ಟಿ ಬಿಚ್ಚಿಸಿ ಏನೇನು ಪಾರ್ಟ್ಸ್ ಬೇಕು ಅಂತ ತಂದು ಕೊಡ್ತೀನಿ. ಸೊ ಅದಾದಮೇಲೆ ಬಿಲ್ಡಿಂಗು ಏನೇನು ಹಾಕ್ತಾರೆ ಅದೆಲ್ಲನೂ ನೋಡಬೇಕು. ಏನೇನು ಹೋಗಿದೆ ಅನ್ನೋದು ಫಸ್ಟ್ ಈಗ ನಾನು ಚೆಕ್ ಮಾಡಿಸ್ಬೇಕು. ಸೊ ಲೆಟ್ಸ್ ಗೋ ಟು ಮೆಕ್ಯಾನಿಕ್ ಶಾಪ್. ಈಗ ಮನೆ ಹತ್ರನೇ ಇರೋದು ನೋಡಿ, ಇದು ಸೌಂಡು ಕೇಳಿಸ್ತಾ? ಇದು ಈ ನಾಯ್ಸು, ಅದು ಇಂಜಿನ್ ಮೌಂಟದು ನಾಯ್ಸು ಅಂತ ನನಗನ್ನಿಸ್ತಿದೆ. ಏನು ಮೆಕ್ಯಾನಿಕ್ ಶಾಪ್ ಏನು ಭಾರಿ ದೂರ ಏನಿಲ್ಲ, ಮನೆ ಹತ್ರನೇ ಇರೋದು. ಇಲ್ಲಿ ಇದು ನಾಯ್ಸು, ಈ ನಾಯ್ಸು ನನಗೆ ತುಂಬ ಇರಿಟೇಟ್ ಆಗ್ತಿರೋದು ಕಾರಲ್ಲಿ. ಸೊ ಅದು ಏನು ಅಂತಲೇ ಚೆಕ್ ಮಾಡ್ಸೋಕ್ಕಂತಲೇ ಹೋಗ್ತಿರೋದು. ಚೆಕ್ ಮಾಡಿಸಿ ಏನೋ ಮಿರರ್ ರಿಪ್ಲೇಸ್ಮೆಂಟ್ ಇದ್ದರೆ ಪಾರ್ಟ್ಸು ಚೇಂಜ್ ಮಾಡಿಸ್ಬೇಕು. ಸೊ ಶೋರೂಮ್ಗೇನು ಬಿಡ್ತಾಯಿಲ್ಲ ನಾನು, ತುಂಬ ಹಳೆ ಗಾಡಿಯಲ್ಲ, ತುಂಬ ಟೂ ಮಚ್ ಎಕ್ಸ್ಪೆನ್ಸಿವ್ ಆಗುತ್ತೆ. ಇಂಜಿನಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ, ಈ ಸಣ್ಣ ಪುಟ್ಟ ಸಸ್ಪೆನ್ಷನಲ್ಲಿ ಅಷ್ಟೇ ಪ್ರಾಬ್ಲಮ್ ಇರೋದು ನನಗೆ. ಹಂಗಾಗಿ ಇಲ್ಲೇ ಲೋಕಲ್ ಗ್ಯಾರೇಜಲ್ಲಿ ನನಗೆ ಗೊತ್ತಲ್ಲ, ನಾನೇ ರೆಡಿ ಮಾಡಿಸ್ಬಿಡ್ತೀನಿ ಏನೇನು ಹೋಗಿದೆ ಅಂತ. ತುಂಬ ಏನೋ ಕಾಂಪ್ಲಿಕೇಟೆಡಾಗಿ ಮಾಡಲ್ಲ. ಸೊ ಇದೇ ಗ್ಯಾರೇಜು, ಈ ಲೋಕಲ್ ಗ್ಯಾರೇಜು ನಮ್ಮ ಮನೆ ಹತ್ರನೇ ಇರೋದು. ಈ ಗ್ಯಾರೇಜ್ಗೆ ಬಿಡ್ತಾಯಿದ್ದೀನಿ. ಆಲ್ಮೋಸ್ಟ್ ಅಲ್ಲೂ 9:30 9:45 ಟೈಮು. ಅವ್ರಿಗೆ ಹೇಳಿದ್ದೆ, ಬಂದಿದ್ದೀನಿ ಗ್ಯಾರೇಜ್ಗೆ. ಇಷ್ಟು ಗಾಡಿಗಳಿದೆ, ನಾನು ಹೇಳ್ತೀನಿ ರೀ. ಸೊ ಈ ಲೋಕಲ್ ಗ್ಯಾರೇಜಲ್ಲಿ ಯಾರೂ ಬಂದಿಲ್ವಾ ಅಂತ ಇನ್ನೂ ಇರಿ ನೋಡೋಣ ಯಾರ್ಯಾರು ಬಂದವ್ರೆ ಇಲ್ವಾ ಅಂತ. ಬೈ ಅವ್ರು ಬಂದಿಲ್ವಾ ಇನ್ನೊಬ್ರು? ಸೊ ಮೆಕ್ಯಾನಿಕ್ಕೆ ಇನ್ನೂ ಬಂದಿಲ್ಲ, ಬರೋ ಗಂಟ ವೆಯ್ಟ್ ಮಾಡೋಣ. ನಾನು ಸ್ವಲ್ಪ ಟಿಫನ್ ತಿನ್ಕೊಳ್ತೀನಿ. ಕಾರ್ ನೋಡಿ ಹೆಂಗಾಗ್ಬಿಟ್ಟಿದೆ ಅಂತ, ಫುಲ್ ಧೂಳು. ಬಟ್ ಬ್ಲ್ಯಾಕ್ ಕಲರ್ ಏನೋ ನಂಗೆ ಇಷ್ಟ. ಇದು ಕ್ರೋಮು ಅದು ಕಟ್ಟಾಗ್ಬಿಟ್ಟಿತ್ತು, ಹೊಸದು ಹಾಕಿದ್ದೀನಿ. ಬಟ್ ಅದಕ್ಕೆ ಪೇಂಟ್ ಮಾಡಿಸಿಲ್ಲ. ರೀಸೆಂಟಾಗಿ ಇದೊಂದು ಇನ್ಸ್ಟಾಲೇಷನ್ ಮಾಡಿದೆ. ಏನಪ್ಪ ಇದು, ವೈಸರಾ, ಡೋರ್ ವೈಸರ್ ಅಲ್ಲ ಇದು, ಮರ್ತೇ ಹೋಯ್ತದು. ಇದೊಂದು ಬಂಪರ್ ಏಟಾಗ್ಬಿಟ್ಟೈತೆ ಗಾಡೀಲಿ. ಇದೊಂದು ರಿಪ್ಲೇಸ್ಮೆಂಟ್ ಮಾಡಿಸ್ಬೇಕು ಇವಾಗ. ಈಗ ಸಣ್ಣ ಪುಟ್ಟ ಅಂದರೆ ತುಂಬ ಖರ್ಚಿದೆ ಕಾರ್ಗೆ, ಮಾಡಿಸೋಣ. ಒಂದೊಂದಾಗಿ ಅಪ್ಡೇಟ್ ಮಾಡ್ಕೊಂಡು ಹೋಗಬೇಕು. ಅದೊಂದು ಬಂಪರು ಚೇಂಜ್ ಮಾಡಿಸ್ಬಿಟ್ಟು Type 3 Type 4 ಹಾಕ್ಸೋಣ ಅಂತ ನನ್ನ ಪ್ಲ್ಯಾನು. ಬಟ್ ಬಡ್ಜೆಟ್ ಎಷ್ಟಾಗುತ್ತೆ ಅಂತ ನೋಡಬೇಕು. ಕೂರ್ಗ್ ಸಿಂಬಲು ಹೋಗ್ಬಿಟ್ಟಿದೆ, ಅದು ತೆಗಿಬೇಕು. ಇದು ಸ್ಪಾಯ್ಲರ್ ಇದು ಈ ಕಂಡೀಷನಲ್ಲಿ ಐತೆ ನನ್ನ ಕಾರು. ಅಂಥ ವರ್ಸ್ಟ್ ಕಂಡೀಷನಲ್ಲಿ ಏನು ಇಟ್ಟಿಲ್ಲ, 15 ವರ್ಷ ಹಳೆ ಗಾಡಿ ಆದ್ರೂ ಚೆನ್ನಾಗೈತೆ. ಬಟ್ ಪೇಂಟ್ ಒಂದು ಸ್ವಲ್ಪ ಡಲ್ ಆಗೈತೆ. ಗಾಡಿ ಮಾತ್ರ ಬೆಂಕಿ, ಸೂಪರ್ ಸ್ಮೂತ್ ಇಂಜಿನು, ಸಕ್ಕತ್ತಾಗುತ್ತೆ ನೋಡಿ ಯಾವ ಲುಕ್ ಐತೆ ಅಂತ. ಸೊ ಮೆಕ್ಯಾನಿಕ್ ಬರಲಿ ರೀ, ಬಂದ ತಕ್ಷಣ ಏನು ನೋಡೋಣ, ನೋಡ್ಬಿಟ್ಟು ಆಮೇಲೆ ಸ್ಟಾರ್ಟ್ ಬಿಡ್ಸೋಣ ಫಸ್ಟ್ ಗಾಡಿನ.
ಈಗ ನಿಲ್ಲಿಸ್ತಾರೆ, ಎಲ್ಲಿ ನಿಲ್ಲಿಸ್ಕೋತಾರೋ ಗೊತ್ತಿಲ್ಲ, ನಿಲ್ಲಿಸ್ಬಿಟ್ಟು ರೆಡಿ ಮಾಡ್ತಾರೆ. ನೋಡೋಣ, ಬಿಚ್ಚಬೇಕು ಈಗ ಸಸ್ಪೆನ್ಷನ್, ಆಮೇಲೆ ಬ್ಯೂಟಿಫುಲ್ ಸೌಂಡ್. ಗಾಡಿ ಪೆಟ್ರೋಲ್ ಸೌಂಡೇ ಇಲ್ಲ ನಮ್ಮದು. ಇಲ್ಲಿ ನಿಲ್ಲಿಸ್ಕೋತಾರೆ, ಆ ಕಾರ್ ತೆಗಿತಾರೆ ಮೇ ಬಿ ಅನಿಸುತ್ತೆ. ಏನು ಬ್ಯೂಟಿ ಕಾಣುತ್ತೆ ಅಲ್ವ ಕಾರು. ಬ್ಲ್ಯಾಕ್ ಕಲರು ಲೈಕ್ ಸಖತ್ ಇಷ್ಟ ಆಯ್ತು ನನಗೆ. ರಾಹುಲ್ ಫೋನ್ ಮಾಡ್ತಿದ್ದಾನೆ. ರಾಹುಲ್ ಕರ್ಕೊಬಿಡೋಣ ಇರಿ. ನನ್ನ ಕಾರು ಹಾಕ್ಕೊಂಡಿದ್ದಾರೆ ಇಲ್ಲಿಗೆ. ಸೊ ನೋಡಿ, ಇದು 1.6 ಪೆಟ್ರೋಲ್ ಕಾರು ನಮ್ಮದು. ಹೈ ಲೆವೆಲ್ ಟ್ಯೂನಿಂಗ್ ಮಾಡ್ಬೋದು. ಬಟ್ ಇದರಲ್ಲಿ ಒಂದು ಪ್ರಾಬ್ಲಮ್ ಏನೇ ಅಂದರೆ, ಇದು ಇಂಜಿನ್ ಮೌಂಟ್ ಇದೆಯಲ್ಲ, ಇದು ಪ್ಲೇ ಇದೆ. ಸೊ ಈ ಪ್ಲೇಯಿಂದ ಸ್ವಲ್ಪ ಸೌಂಡ್ ಇರಿಟೇಟ್ ಆಗುತ್ತೆ. ಸೊ ಇದನ್ನು ರಿಪ್ಲೇಸ್ ಮಾಡೋಣ, ಇಲ್ಲ ಏನಾದ್ರು ಮಾಡೋಣ ಆಲ್ಟರ್ನೇಟಿವ್. ಸೊ ಹಾಕೊಂಡಿದ್ದಾರೆ. ಈಗ ಸಸ್ಪೆನ್ಷನ್ ಬಿಚ್ತಾರೆ. ನೋಡೋಣ ಏನೇನು ಹೋಗಿದೆ ಅನ್ನೋದೇ ನನಗೆ ತುಂಬ ಕ್ಯೂರಿಯಾಸಿಟಿ ಬಂದ್ಬಿಟ್ಟಿದೆ. ಏನೇನು ಹೋಗೈತೆ ಗಾಡೀಲಿ, ಏನೇನು ಚೇಂಜ್ ಮಾಡಿಸ್ಬೇಕು, ಎಷ್ಟು ದುಡ್ಡು ಆಗುತ್ತೆ ಅನ್ನೋದು ತಲೆ ಕೆಟ್ಟೋಗ್ಬಿಟ್ಟೈತೆ. ನೋಡೋಣ, ವೆಯ್ಟ್ ಆ್ಯಂಡ್ ಸಿ. ಸೊ ಬೆಳಿಗ್ಗೆ ಬಿಟ್ಟಿದ್ದು ಕಾರಿಗೆ ಬಿಚ್ತಿದ್ದಾರಂತ, ಅದಕ್ಕೆ ಬಂದೆ. ಆಲ್ರೆಡಿ ಬಿಚ್ಚಾಕ್ಬಿಟ್ಟವ್ರೆ ಅನ್ಸುತ್ತೆ. ಬೈ ಬಿಚ್ಚೇ ಇಲ್ವಾ? ಈಗ ಜಾಕ ಕೆತ್ತುತ್ತಿದ್ದಾರೆ. ಓ ಗಾಡಿ ಏನಾಗಿದೆಯೋ ಕಾಣೆ ಗೊತ್ತಿಲ್ಲ. ಎತ್ತು ಶಿವ ಎತ್ತು.